ಆಮೇಲೆ ಅಲ್ಲಿ ವೈದ್ಯ ನಿರೋಗಿ ರಾಮ್ ಅನ್ನೋ ಹೆಸರಲ್ಲಿ ವಾಸ ಮಾಡ್ತಿರ್ತಾರೆ. ಕೇಳಿ ಕೇಳಿ ಕೇಳಿ, ಹಳ್ಳಿಲಿ ದೂರದಿಂದ ಒಬ್ಬ ವೈದ್ಯರಾಜ ಬಂದಿದ್ದಾರೆ. ಅವರ ಔಷಧಿಯಿಂದ ಯಾವುದೇ ರೋಗ ಇದ್ರೂ ಜಟ್ಪಟ್ ಅಂತ ವಾಸಿಯಾಗುತ್ತೆ. ಕೇಳಿ ಕೇಳಿ ಕೇಳಿ. ಹಳ್ಳಿಯಲ್ಲಿ ಹೊಸ ವೈದ್ಯರು ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಆ ಹಳ್ಳಿಯಲ್ಲಿರೋ ಸೇಟು ಮತ್ತೆ ಅವರ ಹೆಂಡತಿ ಅವರ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಮಂಟು ಹತ್ರ ಬರ್ತಾರೆ. ವೈದ್ಯರು, ನನ್ನ ಮಗನಿಗೆ ಏನಾದ್ರೂ ಔಷಧಿ ಕೊಡಿ. ಅವನಿಗೆ ಯಾವುದೇ ಡಾಕ್ಟ್ರು ಹಕ್ಕಿಮಂದು ಔಷಧಿ ತಾಗಿಲ್ಲ. ನೀವೇ ಏನಾದ್ರೂ ಮಾಡಬೇಕು. ಸ್ವಲ್ಪ ಹೊತ್ತು ಸೇಟಿನ ಮಗನನ್ನ ನೋಡಿದ ತಕ್ಷಣ ಮಂಟು ವೈದ್ಯನ ಹೇಳ್ತಾರೆ. ಔಷಧಿ ಅಂತೂ ನಾನು ಕೊಡ್ಬಿಡ್ತೀನಿ, ಆದ್ರೆ ಫೀಸು 5,000 ಕೊಡ್ಬೇಕು ನೀವು. ಆ ಸೇಟು ಮಂಟು ಕೇಳಿದ ಫೀಸ್ ನ ಕೊಡಕ್ಕೆ ಸರಿ ಅಂತಾರೆ. ಆಮೇಲೆ ಮಂಟು ಆ ಮಾಯಿ ನಿಂಬು ಮರದ ಎಲೆಗಳ ರಸವನ್ನ ಸೇಟುವಿನ ಮಗನಿಗೆ ಕೊಡ್ತಾರೆ. ಅದನ್ ಕುಡ್ದಿದ ತಕ್ಷಣ ಅವರು ಸರಿ ಹೋಗ್ತಾರೆ. ಅವ್ರ ಮಗ ಸರಿ ಹೋಗಿದ್ದನ್ ನೋಡಿ ಸೇಟುವಿಗೆ ಆ ಖುಷಿಯನ್ನ ತಡ್ಕೊಳಕ್ಕೆ ಆಗ್ಲಿಲ್ಲ.